ಈ ದಸರಾ ಮಾಡ್ತೀರಿ. ಅದೇನು ದಸರಾ ಅಂದರೆ ಆನೆಗಳು ಕರೆಸೋದು, ಲದ್ದಿಯಲ್ಲಿ ಎತ್ತಾಕೋದು, ಕೆರೆಯಲ್ಲಿ ಆನೆ ತೊಳಿಸೋದು, ಅದ್ರ ಮೇಲೆ ಅಂಬಾರಿ ಕುಣಿಸೋದು, ಒಂದು ಮೆರವಣಿಗೆ ಮಾಡೋದು, ಜನಗಳಿದ್ರೆ ಕೈ ಬೀಸೋದು, ಅಲ್ಲಿ ಬಂದು ಮುಖ್ಯಮಂತ್ರಿಗಳು ಹೂವು ಎಸೆಯೋದು. ಇಷ್ಟೇನಾ? ಇದಕ್ಕೆ ಒಂದು ಐತಿಹಾಸಿಕವಾದ ಹಿನ್ನೆಲೆ ಕೊಡಬೇಡವಾ? ಆಮೇಲೆ ಇದು ಮೈಸೂರು ದಸರಾ ಆದರೂ ಕರ್ನಾಟಕದ ಸಮಗ್ರ ಜನರನ್ನು ಕರಿತಕ್ಕಂಥ ದಸರಾ ಆಗಬೇಕಿದು. ಉತ್ತರ ಕರ್ನಾಟಕದವ್ರಿಗೆ ಇದು ಗೊತ್ತಿಲ್ಲ, ಹೈದರಾಬಾದ್ ಕರ್ನಾಟಕದವ್ರಿಗೆ ಗೊತ್ತಿಲ್ಲ, ಈ ಕಡೆ ಮಂಗಳೂರಿನವ್ರನ್ನೂ ಇಲ್ಲ. ಎಲ್ಲರನ್ನ ಕರಿತಕ್ಕಂಥದ್ದು ಒಂದು ಗಂಭೀರವಾಗಿ. ಮತ್ತು ಉದ್ಘಾಟನೆಗೆ ಯಾರನ್ನೋ ಕರಿತೀರಿ ಪಾಪ, ಅವರು ಏನು ನೀವು ಉದ್ಘಾಟನೆ ಅಂದರೆ ಏನು ನಂಗೆ ಅರ್ಥ ಆಗಿಲ್ಲ. ಒಂದು ಹೇಳ್ತದೆ, ಒಂದು ನಿಮಿಷ ತೋ ಯಾಕೆ ಶಿಫಾರಸು ನಿಮ್ಗೆ ನಾನು ಹೇಳ್ತೀನಿ ಕೇಳಿ ದಯಮಾಡಿ. ಈಗ ಅಲ್ಲಿ ಕರಿತೀರಿ ಪಾಪ, ಯಾರೋ ಕರೆದ ತಕ್ಷಣ ಅವ್ರಿಗೆ ಏನು ಸ್ವರ್ಗ ಸಿಕ್ತು ಅಂತ ತಿಳ್ಕೊತಾರೆ. ಯಾರಾದರೂ ಬನ್ನಿ ಉದ್ಘಾಟನೆ ಮಾಡಿ ಬನ್ನಿ ಅಂದರೆ ಸ್ವರ್ಗ ಸಿಕ್ತು ಅಂತ ತಿಳ್ಕೊಳ್ತಾರೆ. ಅವರು ಉದ್ಘಾಟನೆ ಮಾಡೋಕ್ಕೆ ಬರ್ತಾರೆ. ಇಲ್ಲಿ ಯಾವುದೋ ಒಂದು ಹೋಟ್ಲಲ್ಲಿ, ಪಂಚದಾರ ಹೋಟ್ಲಲ್ಲಿ ಅವ್ರಿಗೆ ಸರ್ಕಾರದ ಪರವಾಗಿ ಇಳಿಸಿರ್ತೀರಿ, ಕಾರ್ನಲ್ಲಿ ಕರ್ಕೊಂಬರ್ತೀರಿ, ಅಲ್ಲಿ ಚಾಮುಂಡೇಶ್ವರಿ ದೇವಸ್ಥಾನಕ್ಕೆ ಕರ್ಕೊಂಡೋಗ್ತೀರಿ. ಯಾರು ಉದ್ಘಾಟನೆ ಮಾಡಿದ್ರು ಅಂತ ಅವನ್ನ ತಳ್ಳಿಬಿಡ್ತೀರಿ ಹಿಂದಕ್ಕೆ. ಎಲ್ಲ ಮುಖ್ಯಮಂತ್ರಿ, ಉಪಮುಖ್ಯಮಂತ್ರಿ, ಮಂತ್ರಿ, ಪೂಜಾರಿ ಎಲ್ಲ ನೂರಕ್ಕೆ ಕೊರೆಗೆ ಹಾಕ್ಬಿಟ್ಟು ಅವನ್ನೆಲ್ಲಪ್ಪ ಅವನು ಉದ್ಘಾಟನೆ ಮಾಡೋನು ಹಿಡ್ಕೊಂಬರ್ಬೇಕು ಪಾಪ ಹೇಳೋದು. ಆ ಪರಿಸ್ಥಿತಿ ಗೌರವ ಗಂಭೀರವಾಗಿ ಮಂತ್ರಿಗಳು, ಮುಖ್ಯಮಂತ್ರಿಗಳು ಎಲ್ಲ ಬಾಯಿ ಮುಚ್ಚಿಕೊಂಡು ಕೆಳಗಡೆ ಕೂತ್ಕೊಳ್ಬೇಕು. ಮೇಲೆ ಉದ್ಘಾಟನೆ ಮಾಡ್ತಕ್ಕಂಥವ್ರು ಅವ್ರು ಬಂದು ಗಂಭೀರವಾಗಿ ಮಾತನಾಡಬೇಕು. ಮತ್ತು ಉದ್ಘಾಟಕ ಅಂತಂದರೆ ಏನು, ಹಂಗಂದ್ರೆ ಏನು, ಏನಾರಕ್ಕೊಂದು ಬೆಲೆ ಬೇಕಲ್ಲ. ಕನಿಷ್ಠ ಉದ್ಘಾಟನೆ ಮಾಡುವವನು ಯಾರೇ ಇರಲಿ ಅವನಿಗೆ ಒಂದು ಗೌರವವಾಗಿ ದಸರಾ ಉದ್ಘಾಟನೆ ಮಾಡ್ತಕ್ಕಂಥವ್ರಿಗೆ ಕನಿಷ್ಠ ಒಂದು ಕಾರು ಅಲ್ಲೇ ಗೌರವ ಕೊಟ್ಟು, ಈಗ ನೀವು ಬಾಡಿಗೆ ಕಾರಲ್ಲಿ ಬಂದಿದ್ದೀರಿ, ನಾವು ಈ ವರ್ಷ ನಿಮಗೆ ಒಂದು ಕಾರು ಕೊಡ್ತಾ ಇದ್ದೀವಿ ಅಂತೇಳಿ ಕೊಡಲಿ, ತಪ್ಪೇನಿಲ್ಲ, ಅದು ಗೌರವ. ಅದನ್ನು ಬಿಟ್ಟು ಜಟಕ ಗಾಡೀಲಿ ಹೊಟ್ಟೋಗಿ ನೀವು ಅಲ್ಲೇ KR ಮಾರ್ಕೆಟ್ನ ಹತ್ರ ನಿಂತ್ಕೊಳ್ಳಿ ಅಂಥೇಳಿ ಯಾರ್ರಿ ನೀವು ಅಂತಂದರೆ ಅಯ್ಯ ಅವ್ರು ಯಾರೋ ಗೊತ್ತು ಅಲ್ರಿ, ಈಗ ಹೋಗಿದ್ದೆ ಚಾಮುಂಡಿ ಬೆಟ್ಟದಲ್ಲಿ ಉದ್ಘಾಟನೆ ಮಾಡೋಕ್ಕೆ ಅವನೇ ಹೇಳ್ಕೋಬೇಕು. ಈ ಪರಿಸ್ಥಿತಿ ಇದೆ. ಇದ್ರ ಬಗ್ಗೆ ಸ್ವಲ್ಪ ಯೋಚನೆ ಮಾಡಿ. ಮತ್ತು ದರ್ಬಾರು ನಿಮ್ಮ ದರ್ಬಾರ್ ಆಗಬಾರ್ದು, ಎಲ್ಲ ಬರೀ ನಿಮ್ಗಳದೇ ದರ್ಬಾರ್ ಆಗಬಾರ್ದು. ಇದಕ್ಕೊಂದು ಹೊಸ ರೂಪ, ಶಕ್ತಿಯನ್ನು ಕೊಡಬೇಕು. ದಸರಾದಲ್ಲಿ ಚಾಮುಂಡಿ ಬೆಟ್ಟಕ್ಕೆ ಬರೋರನ್ನ ಹಿಂಸೆ ಮಾಡಬೇಡಿ. ಎಲ್ಲ ಬರೀ ಶ್ರೀಮಂತರು, ರಾಜಕಾರಣಿಗಳು, ದೊಡ್ಡವರು, ಅವರಿಗೆ ದೇವರಲ್ಲ. ದೇವರಿರೋದು ಸಾಮಾನ್ಯ ಜನಗಳಿಗೆ, ಬಡವರಿಗೆ. ಅವರು ಹೋಗ್ತಕ್ಕಂಥ ವ್ಯವಸ್ಥೆಯನ್ನು ಅದ್ಭುತವಾಗಿ ನೀವು ಮಾಡಬೇಕಾಗಿದೆ. ಮತ್ತು ಆ ಯುವ ದಸರಾ ಅಂತ ಮಾಡ್ತೀರಿ, ಅದು ಯಾವ ಯುವ ದಸರಾ? ಅದು ಯಾರನ್ನೋ ಕರ್ಕೊಂಬತ್ತೀರಿ, ಯಾರೋ ಡಿಮ್ ಡಮ್ ಅಂತ ಕುಣಿಸ್ತಾರೆ, ನೆಗಿತಾರೆ, ಒಯ್ತಾರೆ, ಅರ್ಥ ಇಲ್ಲ, ಚಿಂತೆ ಇಲ್ಲ, ನೀತಿ ಇಲ್ಲ, ನಿಯಮ ಇಲ್ಲ. ಡ್ಯಾನ್ಸ್ ಅಂದ್ರೇನು, ಯಾವ ಡ್ಯಾನ್ಸು, ಸಂಗೀತ ಅಂದ್ರೇನು, ಯಾವ ಸಂಗೀತ, ಯಾರು, ಏನಂದ್ರೆ ಇಲ್ಲ. ಅದು ದೊಂಬಿ ದಸರಾ ಆಗುತ್ತೆ ಹೊರತು ಅದು ಯುವ ದಸರಾ ಆಗೋದಿಲ್ಲ. ಅದು ಕನ್ನಡಕ್ಕಾಗಿ ತಾವು 5-6 ದಶಕಗಳಿಂದ ಶ್ರಮಿಸ್ತಾ ಇದ್ದೀರಾ, ತಮ್ಮನ್ನೇನಾದ್ರು ಆಹ್ವಾನ ನೀವು ಅವರು ನೀವು ಏನು ಹೇಳಿದ್ರು ನಾವು ಬರಲ್ಲ. ನಾನು ಯಾಕೆ ಇಲ್ಲ ಬೇಕಾಗಿ ಅದ್ಯಾಕೆ ಸರ್ಕಾರ ಆಗಬೇಕು? ನಾನೇ ಹೋಗ್ತೀನಿ ಚಾಮುಂಡಿ ಬೆಟ್ಟಕ್ಕೆ ನೋಡ್ಕೊಂಡು, ಅವ್ರೇನು ನನ್ನ ಕರಿ ಬೇಕಾಗಿಲ್ಲ. ಯಾರು ನನಗೆ ಅವ್ರು ಯಾರನ್ನಾರ ಮಾಡ್ಕೊಂಡು ಹೋಗಲಿ, ನನಗೆ ಅವ್ರು ಕರೆದ್ರು ನಾನು ಹೋಗೋದಿಲ್ಲ. ನಾನು ಅದು ಹೇಳಕ್ಕೆ ಹೋಗಲ್ಲ. ಇಲ್ಲ ಈಗ ಯಾರನ್ನ ಈಗ ಅದು ಕಡಿಮೆ ಆಗ್ಬಿಟ್ಟಿದೆ. ರಾಜ್ಯದಲ್ಲಿ ಸೂಕ್ತ ವ್ಯಕ್ತಿ ಯಾರು ಅಂತ? ಸೂಕ್ತ ವ್ಯಕ್ತಿಗಳೇ ಕಡಿಮೆ ಆಗ್ಬಿಟ್ಟಿದೆ ಇವರೇ. ಈಗ ಮೊದಲು ಈಗ ಸಾಹಿತಿಗಳಲ್ಲೂ ಒಬ್ಬೊಬ್ಬರೇ ಇರ್ತಕ್ಕಂಥವ್ರು, ಭಾಳ ಮೇಧಾವಿಗಳಲ್ಲೂ ಯಾರಿಲ್ಲ. ಮಲ್ಲ ಬರೀ ಒಂದು ವಿಚಿತ್ರ ಆಗ್ಬಿಟ್ಟಿದೆ. ರಾಜಕಾರಣ ಅಂತಂದರೆ ಇದೊಂಥರ ಪೊಲಿಟಿಕಲ್ ರೌಡಿಸಮ್ ಆಗ್ಬಿಟ್ಟಿದೆ. ಇದು ಏನು ಹಾಳಾಗ್ತದೆ? ಮತದಾರರು ನೇರವಾಗಿ ಮತದಾರರು ಮೀಡಿಯಾ ಇವರೇ. ನೀವು ಮತದಾರರು ಮೀಡಿಯಾ ಸರೋಗ್ಬಿಟ್ರೆ ಪ್ರಜಾಪ್ರಭುತ್ವ ಉಳಿತದೆ, ರಾಜ್ಯ ಉಳಿತದೆ. ನಿಮಗಿರುವ ಜವಾಬ್ದಾರಿ, ನಿಮಗಿರುವ ಅದ್ಭುತವಾದ ಜವಾಬ್ದಾರಿ
ನಿಮ್ಮ ಮೇಲೆ ನಾನು ಟೀಕೆ ಮಾಡ್ತಾ ಇಲ್ಲ. ನಿಮಗೆ ಶಕ್ತಿ ಇದೆ, ನಿಮ್ಮ ಶಕ್ತಿಯನ್ನು ವಿನಿಯೋಗಿಸಿದ್ರೆ ನಿಮಗೆ ನಿಜವಾಗಲೂ ಅದಕ್ಕೊಂದು ರೂಪ ಬರುತ್ತೆ. ನೀವು ಮಾಡಬೇಕು. ಇಡೀ ಬಿಡ್ತೀರಿ. ನಾವು ಇದನ್ನೂ ಈಗ ನೀವು ಬಿಡಲ್ಲ ಅಂತ ಹೇಳಿಲ್ಲ. ನೀವು ಮನಸ್ಸು ಮಾಡಿದ್ರೆ ಈ ಕಾಯಿಲೆ ವಾಸ ಮಾಡ್ಬೋದು. ಸರ್, ಈಗ ಪ್ರಜ್ವಲ್ ರೇವಣ್ಣ ಅವರಿಗೆ ಏನು ಜೀವಾವಧಿ ಶಿಕ್ಷೆ ಆಗಿದೆ. ಈಗ ನಿಮ್ಗೊಂದು ವಿಚಾರ ಹೇಳ್ತೀರಿ ಕೇಳಿ. ಮಹದೇವಪ್ಪನವ್ರು ಯಾವಾಗ ಹೇಳಿದ್ರು? ಮೊನ್ನೆ. ಮಹದೇವಪ್ಪನಿಗಿಂತ ಮುಂಚೆ 15 ವರ್ಷದಲ್ಲಿ ನಾನೇ ಹೇಳಿದ್ದೀನಿ. ನೀವೆಲ್ಲ ಮರೆತುಬಿಟ್ರಿ. ಜಾಸ್ತಿ ನಿಮಗೆ. ಈಗ ಬರೀ ಮಹದೇವಪ್ಪ ಹೇಳ್ದಂತೆ. ವಾಟಾಳ್ ನಾಗರಾಜ್ ಇಡೀ ಕರ್ನಾಟಕದಲ್ಲಿ ಮೊಟ್ಟ ಮೊದಲು ಹೇಳಿದವರು ವಾಟಾಳ್ ನಾಗರಾಜ್. ಟಿಪ್ಪು ಸುಲ್ತಾನ್ ಜಯಂತಿ ಮಾಡಿದವರು ಮೊಟ್ಟ ಮೊದಲು ವಾಟಾಳ್ ನಾಗರಾಜ್. ಟಿಪ್ಪು ಸುಲ್ತಾನ್ ಜಯಂತಿಯನ್ನು ಅವರ ಸಮಾಧಿ ಮುಂದೆ ಮಾಡಿದ್ದೀವಿ. ಮತ್ತು ಸರ್ಕಾರದಲ್ಲೂ ಸಿದ್ದರಾಮಯ್ಯನ ಹಿಂದಿನ ಸರ್ಕಾರ ಇದ್ದಾಗ ನಾವು ಟಿಪ್ಪು ಸುಲ್ತಾನ್ ದಿನಾಚರಣೆಯನ್ನು ಮಾಡಿದೆವು. ಈಗ ಸಿದ್ದರಾಮಯ್ಯನವರು ಅದು ಯಾಕೆ ಬಿಟ್ಟರೋ ಏನೋ ಗೊತ್ತಿಲ್ಲ, ಟಿಪ್ಪು ಸುಲ್ತಾನ್ ಜಯಂತಿನ ಕೈ ಬಿಟ್ಬಿಟ್ರು, ಮಾತಾಡ್ತಿಲ್ಲ. ಅವ್ರಿಗೂ ಚುನಾವಣೆ ಬಗ್ಗೆ ಏನೇನಿದೆಯೋ ಗೊತ್ತಿಲ್ಲ. ಸಾಮಾನ್ಯವಾಗಿ ಹೇಳೋದನ್ನು ಅಧಿಕಾರ ಬರಲಿ ಬರದಲ್ಲಿ ಹೇಳೋದನ್ನು ಪ್ರಾಮಾಣಿಕವಾಗಿ ಸತ್ಯವಾಗಿ ಹೇಳ್ತಕ್ಕಂಥ ರಾಜಕಾರಣಿಗಳು ಇವತ್ತು ನಮ್ಮಲ್ಲಿ ಇಲ್ಲ. ಆ ಪರಿಸ್ಥಿತಿ ಸಾಕ್ಷಿ ಏನಿದೆ ಸರ್? ನಾನೇ ಹೇಳ್ತೀನಿ ಇರ್ರಿ. ನೀವು ಒಂದು ನಿಮಿಷ ಅಲ್ಲಿ ನೀವು ಇಷ್ಟು ವರ್ಷ ಇದ್ದು ಸಾಕ್ಷಿನೇ ನೀವು ನೋಡಿಲ್ಲ ಅಂದರೆ ನೀವು ಬೇರೆಯವ್ರ ವಿಚಾರ ಬೇಡ. ಕೇಳಿ ಸ್ವಾಮಿ, ನೀವು ಮೀಡಿಯಾದವರು ಇದ್ದೀರಿ. ನೀವು ಇಷ್ಟು ವರ್ಷ ಸಾಕ್ಷಿ ಇಲ್ಲ ಅಂದರೆ ಎಂಥದ್ದು? ಕನ್ನಂಬಾಡಿಯ ಒಳಗಡೆ ನುಗ್ಗುವಾಗ ಆ ದೊಡ್ಡ ಗೇಟ್ನಲ್ಲಿ ಬಲಗಡೆ ಅದ್ಭುತವಾದಂಥ 3 ಭಾಷೆಯಲ್ಲಿ ಬರೆದಿದ್ದಾರೆ. 1, 2, 3 ಭಾಳ ಅದ್ಭುತವಾಗಿ. ಈ ಪೌರೋಹಿತರು ಬರೆಯುವ ರೀತಿಯಲ್ಲಿ ಶುಭಮಸ್ತು, ಇದು ಟೈಮು, ಕಾಲ, ಇದೆಲ್ಲವನ್ನು ಭಾಳ ಗಂಭೀರವಾಗಿ ಬರೆದು ಮತ್ತು ಹೇಳ್ಕೊಳ್ತಾರೆ ಟಿಪ್ಪು ಸುಲ್ತಾನ್, ನಾನೇ ಈ ನಾಡಿನ ಜನಕ್ಕಾಗಿ, ಈ ಸುತ್ತಮುತ್ತಿನ ಭಾರಿ ಜನಕ್ಕಾಗಿ ನಾನು ಈ ಕಟ್ಟವನ್ನು ಕಟ್ಟಬೇಕು ಅಂತೇಳಿ ಇಲ್ಲಿ ಭಗವಂತನ ಹೆಸರಿನಲ್ಲಿ ಶಂಕುಸ್ಥಾಪನೆ ಮಾಡ್ತಾ ಇದ್ದೀನಿ ಅಂತೇಳಿ ಅಲ್ಲಿ ಇದ್ದಾರೆ. ನಾನು ಈಗ 10 ವರ್ಷದ ಹಿಂದೆ ಅಲ್ಲಿ ಹೋಗಿ ನೋಡಿದ್ದೀನಿ. ನೋಡಿ, ಈ ಮಹದೇವಪ್ಪನಲ್ಲ, ವಾಟಾಳ್ ನಾಗರಾಜ್ ನೋಡಿದ್ರು. ನೋಡಿ ಹೇಳಿ ನಾ ಮುಂದಕ್ಕೆ ಹೋಗ್ತೀನಿ. ಒಂದು ನಿಮಿಷ ನೋಡ್ಕೊಳ್ಳಿ. ಇದನ್ನು ನೋಡ್ಕೊಂಡ್ರಾ ಯಾರು ಮಾಡಿರೋದು ಅಂತ ನೀವು? ಯಾವಾಗ ಅಂತ ಸುಮ್ಮೀರಿ ಮತ್ತೆ ಇಟ್ಕೊಳ್ಳಿ, ಆಯಿತಾ? ಈಗ ಹೇಳ್ತೀನಿ. ವಿವಾದ ಸೃಷ್ಟಿ ವಿವಾದ ಬೇಕಾಗಿಲ್ಲ. ಯಾಕೆ ಅವರು ವಿವಾದ ಮಾಡ್ತಾರೋ ಗೊತ್ತಿಲ್ಲ. ಹಿಂಗೆ ಟಿಪ್ಪು ಎಕ್ಸ್ಪ್ರೆಸ್ನನ್ನು ನಿಲ್ಲಿಸಿದ್ರು ಹಿಂದೆ. ಟಿಪ್ಪು ಎಕ್ಸ್ಪ್ರೆಸ್ ಆವಾಗ ಹಿಂದೆ ನಮ್ಮ ರೈಲ್ವೆ ಮಂತ್ರಿ ಆಗಿದ್ದಂಥ ಮಾಡಿದರು ಟಿಪ್ಪು ಎಕ್ಸ್ಪ್ರೆಸ್. ಟಿಪ್ಪು ಎಕ್ಸ್ಪ್ರೆಸ್ ನಿಲ್ಲಿಸಿದ್ರು, ಹೌದಾ? ಈಗ ಇದನ್ನು ರಾಜರಿಗೆ ಅವಮಾನ ಅಂತ ಹೇಳಿದ್ದಾರೆ. ರಾಜರು ಮಾಡಿರುವ ಕೆಲಸಕ್ಕೆ ಯಾರೂ ಅವಮಾನ ಮಾಡಿಲ್ಲ, ಯಾರ್ಯಾರೂ ಮಾಡಿಲ್ಲ. ಈ ಥರ ಅಲ್ಲಿ ಶಾಸನವೇ ಇದೆ. ಆ ಶಾಸನವನ್ನು ನೀವು ನೋಡಬೇಕಾದವರು ನಿಮ್ಮ ಕರ್ತವ್ಯ. ಶಾಸನ ನೋಡದೆ ಹಳೇ ಶಾಸನ ಸುಮ್ಮನೆ ನೀವ್ಯಾರೋ ಒಂದು ಪುಸ್ತಕ ಬರೆದಿದ್ರು, ಟಿಪ್ಪು ಸುಲ್ತಾನ್ನ ಕೊಂದವರು ಉರಿಗೌಡ ಈ ಕೆಂಚೇಗೌಡ ಅಂತ, ಆಯಿತಾ? ಅದು ಅತಿಯಾಗೋಯ್ತು. ಯಾವ ಉರಿಗೌಡನೋ ಏನು ವೀರಾದಿ ವೀರ ಟಿಪ್ಪು ಸುಲ್ತಾನ್ ಸಾಮಾನ್ಯ ಅಲ್ಲ.
ಈ ನಾಡಿಗಾಗಿ ತನ್ನೆರಡು ಮಕ್ಕಳನ್ನು ಒತ್ತೆ ಇಟ್ಟವನು ದೇಶಕ್ಕೆ. ಸುಮ್ಮನೆ ಇವೆಲ್ಲ ಬಾಯಿಗೆ ಬಂದಂಗೆ ಮಾತಾಡಬಾರ್ದು. ನಾನು ಕೆಲವ್ರಿಗೆ ಏನಾಗಿದೆ ಅಂತಂದರೆ, ಕರ್ನಾಟಕದ ಒಂದು 5-6 ಜನ ಇದ್ದಾರೆ, ಮೈಸೂರಲ್ಲಿ ಒಂದು 2, ಬೆಂಗಳೂರು ಒಂದು 5-6 ಜನ. ಅವರು ಏನು ಮಾಡ್ತಾರೆ ನಿಮ್ಮ ಮುಂದೆ, ಹೆರಿಗೆ ಆಗೋದು ಹೆಣ್ಣಿಗೆ, ಯಾವಾಗಲೂ ಹೆಣ್ಣು ಹೆರಿಗೆ ಮಾಡ್ತಕ್ಕಂಥವ್ರು. ಇಲ್ಲ ಇನ್ನು ಮುಂದೆ ಗಂಡುಗಳೇ ಮಾಡೋದು, ಗಂಡಸರೇ ಮಾಡೋದು ಬಡ್ಕತ್ತಾರೆ. ಅವರು ಆ ಥರ ಹೆರಿಗೆ ಮಾಡೋರು ಹೆಂಗಸ್ರಲ್ಲ, ಗಂಡಸರು. ಇಲ್ಲರಿ ಅದು ಹೆಂಗ್ರಿ ಅಂತ ನೀವು ಹೇಳಿದ್ರಿ. ಇಲ್ಲ ನಮ್ಮ ಮಾತೇ ಸರಿ ಅಂತ ಈ ಥರ ವಾದ ಮಾಡ್ತಕ್ಕಂಥ, ತಪ್ಪು ತಿಳುವಳಿಕೆಯನ್ನು ಕೊಡ್ತಕ್ಕಂಥ ಮತ್ತು ಅಪಚಾರ ಮಾಡ್ತಕ್ಕಂಥ ಈ ಇತಿಹಾಸಕ್ಕೆ ಯಾರೂ ಅಪಚಾರ ಮಾಡಬಾರ್ದು. ಯಾರೇ ಆಗಿರಲಿ, ಅರಮನೆಯವರೇ ಆಗಿರಲಿ, ಇನ್ನೊಬ್ಬರೇ ಆಗಿರಲಿ. ಅರಮನೆ ಕೃಷ್ಣರಾಜ ಒಡೆಯರು ನಿಜ, ಅವರ ಬಹಳ ಆ ಕಾಲದಲ್ಲಿ ಪ್ರಜಾಪ್ರಭುತ್ವಕ್ಕೆ ಅವರು ಕೊಟ್ಟ ಕೊಡುಗೆ ಅಪಾರ. ಅದೇ ರೀತಿ ಜಯಚಾಮರಾಜ ಒಡೆಯರು ಅವರು ಬಹಳ ಮಾಡಿದ್ರು. ಇದನ್ನು ತೀರಾ ನಾವು ಒಳಗೋಗೋದಾದರೆ ಅದಕ್ಕೆ ಭಾಳ ಆಗುತ್ತೆ. ಬ್ರಿಟಿಷರು ಆ ಕಾಲ ಯಾಕೆ ಕೊಟ್ಟರು, ಬ್ರಿಟಿಷು ಟಿಪ್ಪು ಸುಲ್ತಾನ್ ಸತ್ತದ್ದು ಯಾವಾಗ, ಮಾಡಿದ್ದು ಯಾವಾಗ, ಇದೆಲ್ಲ ಒಂದರಿಂದ ಭಾರಿ ಆಗುತ್ತೆ. ಆದರೆ ಟಿಪ್ಪು ಸುಲ್ತಾನ್ ಶಂಕುಸ್ಥಾಪನೆ ಮಾಡಿದ ಮೊದಲಿಗ, ಅದರಲ್ಲಿ ಬೇರೆ ಮಾತಿಲ್ಲ. ಆಗ ಅವರು ಅವ್ರ ಏರಿಯಾ ಕಡಿಮೆ ಇದು ಮಾಡಿತ್ತು. ಆಮೇಲೆ ಸರ್ ಎಂ ವಿಶ್ವೇಶ್ವರಯ್ಯ ಟಿಪ್ಪು ಸುಲ್ತಾನ್ ನಂತರ ಅವರು ಬಂದ ಮೇಲೆ ಏರಿಯಾ ಜಾಸ್ತಿ ಆಯಿತು. ಮತ್ತು ಕೃಷ್ಣರಾಜ ಸಾಗರ ಕಟ್ಟೋದಕ್ಕೆ 1,30,30,35 ಲಕ್ಷ ಬೇಕಾಗಿತ್ತು. ಅದನ್ನು ಕೃಷ್ಣರಾಜ ಒಡೆಯರು ಆವಾಗ ಚಿನ್ನ ಮಾಡಿಕೊಟ್ರು ಅಂತ ಏನು ಹೇಳ್ತಾರೆ. ಚಿನ್ನ ಏನು ಮಾರಬೇಕಾಗಿಲ್ಲ, ಅವ್ರ ಹತ್ರವೇ ಇತ್ತು ಬಂಡವಾಳ, ದೇವರು ಕೊಟ್ಟಂಗೆ ದುಡ್ಡಿತ್ತು. ಅದೇನಿಲ್ಲ, ಕೃಷ್ಣರಾಜ ಒಡೆಯರು ಭಾಳ ಕೆಲಸ ಮಾಡಿದ್ದಾರೆ. ಕನ್ನಡ ಸಾಹಿತ್ಯ ಪರಿಷತ್ ಕಟ್ಟಿದವರು ಅವರೇ, ಕೃಷ್ಣರಾಜ ಮಾರ್ಕೆಟ್ ಕಟ್ಟಿದವರು ಅವರೇ, ಇದೆಲ್ಲ ಸತ್ಯ. ಆದರೆ ಇಲ್ಲಿ ಟಿಪ್ಪು ಸುಲ್ತಾನ್ ಅಲ್ಲ ಅಂತ ಹೇಳೋದು, ಚಾಮರಾಜನಗರದ ಹೇಳ್ತೀನಿ ಒಂದು ನಿಮಿಷ. ಇದು ನಾನು ಅವ್ರಿಗೆ ಹೇಳ್ತೀನಿ, ಟಿಪ್ಪು ಸುಲ್ತಾನ್ನಂಥ ಈ ನಾಡಿನ ಒಬ್ಬ ವೀರನಿಗೆ ಅಪಮಾನ ಮಾಡಬಾರ್ದು. ನಿಮ್ದು ಯಾವುದೋ ಒಂದು ನಿಮ್ಮ ಚಿಂತನೆಗೋಸ್ಕರ ಖಂಡಿತ ಅಪಮಾನ ಮಾಡಬಾರ್ದು. ಟಿಪ್ಪು ಸುಲ್ತಾನ್ ದೇಶಕ್ಕೆ ಮಾಡಿರುವ ಕಾರ್ಯ ಅಪಾರ. ಇದು ಇಷ್ಟೇಳಿ ಚಾಮರಾಜನಗರ ದಸರಾ ನಿಲ್ಲಿಸ್ತೀವಿ ಅಂತ ಹೇಳಿದ್ದಾರೆ. ಒಳ್ಳೆಯದಲ್ಲ. ಚಾಮರಾಜನಗರ ಇದು ಮೈಸೂರಿಗೆ ಸೇರಿತ್ತು. ಮೈಸೂರು ಬಿಟ್ಟು ಚಾಮರಾಜನಗರ ಬೇರೆ ಆದಾಗ ಅಲ್ಲಿ ದಸರಾ ಶುರುವಾಯಿತು. ಅಲ್ಲೂ ಸುಮಾರು 10 ದಿವಸ 11 ದಿವಸ ಸಂಗೀತ ಕಾರ್ಯಕ್ರಮಗಳು, ಮೆರವಣಿಗೆ ಎಲ್ಲ ನಡೆದಿತ್ತು. ಈ ದಸರಾ ಚಾಮರಾಜನಗರ ದಸರಾವನ್ನು ಕೈ ಬಿಟ್ಟರೆ ಚಾಮರಾಜನಗರದ ಜನತೆಗೆ ಅಪಮಾನ ಮಾಡ್ದಂಗೆ ಆಗುತ್ತೆ, ಅಗೌರವ ಮಾಡ್ದಂಗೆ ಆಗುತ್ತೆ. ದಸರಾ ಮಾಡಲೇಬೇಕು ಚಾಮರಾಜನಗರದಲ್ಲಿ.